ಪ್ರಜ್ವಲ್ ರೇವಣ್ಣ ಕೇಸು ದೇಶದ ಅತ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಇದರ ಬೆನ್ನಿಗೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಈ ಕೇಸಿಗೆ ಸಂಬಂಧಿಸಿ ಪ್ರಜ್ವಲ್ ಕೇಸ್ ಬಗ್ಗೆ ಮೊದಲ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟೈಮ್ಸ್ ನೌ ಚಾನೆಲ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ರಾಜ್ಯದ ವಿಚಾರ. ಕರ್ನಾಟಕ ರಾಜ್ಯ ಸರ್ಕಾರವೇ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. 2979 ವಿಡಿಯೋ, 3000 ವಿಡಿಯೋ ಒಂದೇ ದಿನ ಮಾಡಿದ್ದಲ್ಲ. ಆರೋಪಿಯ ಮೇಲೆ ರಾಜ್ಯ ಸರ್ಕಾರ ನಿಗಾ ಇಡಬೇಕಿತ್ತು. ಯಾಕಂತಂದ್ರೆ ಕಾನೂನು ಸುವ್ಯವಸ್ಥೆ, ಲಾ ಅಂಡ್ ಆರ್ಡರ್ ಅನ್ನೋದು ರಾಜ್ಯದ ಸಬ್ಜೆಕ್ಟ್. ಅದು ವಿದೇಶಕ್ಕೆ ಹೋಗೋದಕ್ಕೆ ಬಿಟ್ಟಿರೋದು ಕೂಡ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿಲ್ಲ ಅಂತ ಟೈಮ್ಸ್ ನೌಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. पहली बात है, ये कानून व्यवस्था का मुद्दा है. अगर बंगाल में इस प्रकार का घटना होती तो बंगाल की सरकार जिम्मेवार है. गुजरात में होती है तो गुजरात की सरकार जिम्मेवार है. आंध्र में होती तो आंध्र की सरकार, तेलंगाना में तो कर्नाटका में होता कर्नाटका की सरकार जिम्मेवार है कदम लेने के लिए. दूसरा, एज फार एज मोदी इज कंसर्न, एज फार एज बीजेपी इज कंसर्न, एज फार एज अवर कॉन्स्टिट्यूशन इज कंसर्न, मेरा साफ मत है कि ऐसे अत्याचारियों को जरा भी बख्शा नहीं जाना चाहिए. कठोर से कठोर सजा होनी चाहिए और जो भी कानूनी रास्ते हो उनका भरपूर इस्तेमाल करना चाहिए. लेकिन ये 2900 या 3000 या 5000 जो भी हो, एक दिन की तो होगी नहीं. इसका मतलब तबका है जब वो उनके सरकार के भागीदार थे. देवेगौड़ा जी की पार्टी और कांग्रेस पार्टनर में थे, तब का है. सरकार में रहते हुए ये सारा इकट्ठा करके रखा और चुनाव में भी एक निश्चित समाज के लोगों का मतदान पूरा हो गया. वो ब्लॉक वोकल का उसके बाद उसको बाहर लाना और उसको विदेश बाहर भेजने के बाद बाहर लाना, ये बहुत ही शंकास्पद है खेल. क्योंकि आप अपने राज्य से जाने दे रहे हो. अगर आपके पास जानकारी है तो आपने बहुत रखते, एयरपोर्ट पर रखते, आपने कुछ किया नहीं. भारत सरकार को कभी इन्फॉर्म नहीं किया आपने. इसका मतलब ये उनका राजनीतिक खेल है और उनको मालूम है कि ये उनके कार्यकाल के सरकार में जब उनकी भागीदारी थी तब का ही उन्होंने जमा करके रखा हुआ है. मेरा मुद्दा वो नहीं है. मेरा मुद्दा है किसी भी गुनहगार को बख्शा नहीं जाना चाहिए. हमारे देश में एक खेल बंद होनी चाहिए. वापस लाना भी चाहिए और उसको कड़ी से कड़ी कार्रवाई होनी चाहिए. कोई इफ्स एंड बट्स नहीं होना चाहिए. ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಒಂದು, ಅವರ ವಿರುದ್ಧ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು. ಏನೆಲ್ಲ ಕಾನೂನಿನ ದಾರಿ ಇದೆಯೋ ಆ ಎಲ್ಲ ಕಾನೂನಿನ ದಾರಿಯನ್ನು ಬಳಸಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಒಂದು ಪಾಯಿಂಟ್. ಎರಡನೇ ವಿಚಾರ, ಇದು ಕಾನೂನು ಸುವ್ಯವಸ್ಥೆ ಅಂತ ಬಂದಾಗ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಆ ರಾಜ್ಯ ಸರ್ಕಾರಗಳು ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಪಶ್ಚಿಮ ಬಂಗಾಳದಲ್ಲಾಗಿದ್ರೆ ಪಶ್ಚಿಮ ಬಂಗಾಳ ಸರ್ಕಾರ, ಗುಜರಾತ್ನಲ್ಲಾಗಿದ್ರೆ ಗುಜರಾತ್ ಸರ್ಕಾರ, ಕರ್ನಾಟಕದಲ್ಲಾಗಿರೋದ್ರಿಂದ ಕರ್ನಾಟಕ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಅಂದ್ರೆ ಆರೋಪಿ ಹೋಗೋದಕ್ಕೆ ಬಿಟ್ಟವರು ಕೂಡ ಕರ್ನಾಟಕ ಸರ್ಕಾರ ಮತ್ತು ಈ ವಿಡಿಯೋ ರಿಲೀಸ್ ಆಗೋದರ ಹಿಂದೆ ರಾಜಕೀಯವೂ ಕೂಡ ಕೆಲಸ ಮಾಡಿದೆ. ಮೊದಲ ಹಂತದ ಎಲೆಕ್ಷನ್ ಮುಗಿದ ಬಳಿಕ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂದ್ರೆ ಒಕ್ಕಲಿಗ ಸಮುದಾಯದ ಬಾಹುಳ್ಯ ಇರುವಂತ ಲೋಕಸಭಾ ಕ್ಷೇತ್ರಗಳ ಮತದಾನ ಮುಗಿದ ಬಳಿಕ ಈ ವಿಡಿಯೋಗಳ ವಿಚಾರ ಮುನ್ನೆಲೆಗೆ ಬಂದಿದೆ. ಇದರ ಹಿಂದೆ ರಾಜಕಾರಣ ಇದೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗೋದಕ್ಕೂ ಕೂಡ ಸರ್ಕಾರವೇ ಕಾರಣ, ರಾಜ್ಯ ಸರ್ಕಾರವೇ ಕಾರಣ. ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿಲ್ಲ. ಇದು ಮತ್ತೊಂದು ವಿಚಾರ ಪ್ರಧಾನಿ ಪ್ರಸ್ತಾಪ ಮಾಡ್ತಾರೆ. 2900 ವಿಡಿಯೋಗಳಿದೆ ಅಂತ ಹೇಳ್ತಾರೆ. ಇದು ಮೈತ್ರಿ ಸರ್ಕಾರದ ಅವಧಿಯಲ್ಲಾದಂಥ ವಿಡಿಯೋಗಳಿರಬಹುದು ಅಂತ ಪ್ರಧಾನಿ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.